ಚುನಾವಣೆಯ ಪಂಚ ರಾಜ್ಯಗಳ ಚುನಾವಣೆಯ ಫಲಿತಾಂಶ ಇವತ್ತು ಮೇ 4ರಂದು ಪ್ರಕಟ ಆಗಿದೆ. ಇಡೀ ದೇಶ ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶದ ಮೇಲೆ ಒಂದು ಕಣ್ಣನ್ನ ಇಟ್ಟು ಕೂತಿತ್ತು. ಇವತ್ತು ಆ ಒಂದು ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. 190ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯು ಮುನ್ನಡೆಯನ್ನ ಪಡೆದುಕೊಂಡು TMCಯ ವಿರುದ್ಧ ಸರ್ಕಾರವನ್ನು ರಚನೆ ಮಾಡುವ ಹಂತದಲ್ಲಿ ಇವತ್ತು ನಿಂತಿದೆ. ಮಮತಾ ಬ್ಯಾನರ್ಜಿಯ ಸರ್ಕಾರದ ಆಡಳಿತದ ನಿರ್ಧಾರಗಳು, ಆಡಳಿತ ವಿರೋಧಿ ಅಲೆ, ಅಭಿವೃದ್ಧಿಯ ಕ್ಷೀಣತೆ ಇದೆಲ್ಲದನ್ನು ನೋಡಿದ ಪಶ್ಚಿಮ ಬಂಗಾಳದ ಜನ ಇವತ್ತು ಮತ ಕ್ರೋಢೀಕರಣವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಗೆ 190ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಅವಿರತ ಪ್ರಯತ್ನಕ್ಕೆ ಸಿಕ್ಕಂಥ ಅತ್ಯಂತ ದೊಡ್ಡ ಗೆಲುವಿದು. ಕಳೆದ ಬಾರಿ ಒಂದು ವಿಡಿಯೋದಲ್ಲಿ ನಾನೇ ಹೇಳಿದ್ದೆ, ಬಿಹಾರದ ಚುನಾವಣೆಯ ನಂತರ ಪಶ್ಚಿಮ ಬಂಗಾಳದ ಗೆಲುವಿನ ದಾರಿ ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿ ಮಾಡಿಸಿದಂತಿದೆ ಅಂತ. ಅದೇ ರೀತಿ ಇವತ್ತು ಫಲಿತಾಂಶವೂ ಕೂಡ ಬಂದಿದೆ. ಭಾರತೀಯ ಜನತಾ ಪಾರ್ಟಿಯ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯ ತಾಕತ್ತು, ಅವರ ಅವಿರತ ಪ್ರಯತ್ನ ಮಮತಾ ಸರ್ಕಾರದ ಕ್ಷಮತೆಯನ್ನ ನೀಗಿಸುವಲ್ಲಿ ಯಶಸ್ವಿಯಾಗಿದ್ದಾವೆ. ಪಶ್ಚಿಮ ಬಂಗಾಳದ ಗೆಲುವು ಬರೀ ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ, ಇದು ದೇಶದ ಗೆಲುವು. ಯಾಕೆ ಅಂದರೆ ಅಲ್ಲಿಂದ ಬರ್ತಿದ್ದಂಥ ಬಾಂಗ್ಲಾ ವಲಸಿಗರಿಗೆ ಒಂದು ಎಚ್ಚರಿಕೆಯ ಸಂದೇಶ ಆಗಿದೆ. ಅಲ್ಲಿಂದ ನಡೀತಿದ್ದಂಥ ಅನೇಕ ದೇಶ ವಿರೋಧಿ ಚಟುವಟಿಕೆಗಳಿಗೆ ಈ ದೇಶದ ಭದ್ರತೆಯ ವಿಚಾರದಲ್ಲಿ ಒಂದು ಅತಿ ದೊಡ್ಡ ನಿರ್ಧಾರವನ್ನು ಈ ದೇಶದ ಜನ, ಪಶ್ಚಿಮ ಬಂಗಾಳದ ಜನ ಈ ಒಂದು ಚುನಾವಣೆಯ ಮೂಲಕ ನೀಡಿದ್ದಾರೆ.